ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್ ಆಗಿರ್ತಕ್ಕಂತಹ ಗಿಲ್ಲಿಯ ಕ್ರೇಜ್ ಕಿಚ್ಚ ಸುದೀಪ್ಗೂ ಕೂಡ ಸವಾಲು ಹೊಡ್ಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ದುಡ್ಡು ಕೊಟ್ಟು ಸಿನಿಮಾಗಳನ್ನು ಪ್ರಮೋಷನ್ ಮಾಡಬೇಕಾದಂತಹ ಸಂದರ್ಭದಲ್ಲೂ ಕೂಡ ಅಷ್ಟೊಂದು ಜನ ಬರ್ತಾರಿಲ್ವೋ ಗೊತ್ತಿಲ್ಲ. ಆದರೆ ತಮ್ಮದೇ ದುಡ್ಡಿನಲ್ಲಿ ಪೆಟ್ರೋಲ್ ಖರ್ಚು ಮಾಡಿ ರ್ಯಾಲಿಗಳನ್ನು ಮಾಡ್ತಾರೆ, ತಮ್ಮದೇ ಮೈಗೆ ಟ್ಯಾಟೋಗಳನ್ನು ಹಾಕ್ಸ್ಕೊಳ್ತಾರೆ, ಅವನಿಗೆ ವೋಟ್ ಹಾಕಿ ಅಂತ ಸಪೋರ್ಟ್ ಮಾಡ್ತಾರೆ. ಇಂಥದ್ದೆಲ್ಲವೂ ಕೂಡ ಈ ಒಂದು ಸಂದರ್ಭದಲ್ಲಿ ಆಗ್ತಾ ಇದೆಯಲ್ಲ, ಈ ಒಂದು ಅಭಿಮಾನಕ್ಕೆ ಎಲ್ಲರೂ ಕೂಡ ಸೋಲಲೇಬೇಕಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಈ ಒಂದು ಗಿಲ್ಲಿಯ ಕ್ರೇಜನ್ನು ನೋಡಿದ್ರೆ ಈ ಹಿಂದೆಯೂ ಕೂಡ ಯಾರ ಕ್ರೇಜು ಇರಲಿಲ್ಲ. ಜೊತೆಗೆ ಈ ಒಂದು ಸ್ಪರ್ಧೆ ಅಥವಾ ಈ ಒಂದು 12ನೇ ಬಿಗ್ ಬಾಸ್ ಸೀಸನಲ್ಲಿಯೂ ಕೂಡ ಯಾವ ಸ್ಪರ್ಧಿಗೂ ಕೂಡ ಅವನಿಗೆ ಇರುವಂತಹ ಸಪೋರ್ಟ್ ಬೇರೆ ಯಾರಿಗೂ ಕೂಡ ಇಲ್ಲ ಅಂತಲೇ ಹೇಳಬಹುದು. ಗಿಲ್ಲಿ ಈಗಾಗಲೇ 50% ಪಡೆದುಕೊಂಡ್ರೆ ಉಳಿದಿರ್ತಕ್ಕಂಥ ಎಲ್ಲರೂ ಸೇರಿ ಒಂದು 50% ಅಂತಲೇ ಹೇಳ್ಬೋದು. ಅಂದರೆ ಅಲ್ಲಿಗೆ ಒಬ್ಬೊಬ್ಬರದ್ದು ಒಂದು 5%, 10% ಈ ರೀತಿಯಾದಂಥ ಸಪೋರ್ಟ್ ಇದೆ ಅಂತಲೇ ಹೇಳ್ಬೋದು. ಈಗ ಅಭಿಮಾನಿಗಳ ಪ್ರಕಾರ ಮತ್ತು ಈ ಒಂದು ಬಿಗ್ ಬಾಸ್ ಸೀಸನನ್ನು ವೀಕ್ಷಣೆ ಮಾಡುವಂಥವರ ಪ್ರಕಾರ ಗಿಲ್ಲಿ ಈಗಾಗಲೇ ವಿನ್ನರ್ ಕೂಡ ಆಗಿಬಿಟ್ಟಿದ್ದಾನೆ. ಅಧಿಕೃತವಾಗಿ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟಿಗೋಸ್ಕರ ಕಾಯ್ತಾ ಇದ್ದಾರೆ. ಇನ್ನೇನು ಕೆಲವೇ ದಿನದಲ್ಲಿ ಅಂದರೆ ಈ ಒಂದು ಅಂತಿಮ ಘಟ್ಟಕ್ಕೆ ಬಿಗ್ ಬಾಸ್ ಸೀಸನ್ ಬಂದು ತಲುಪಿರುವ ಕಾರಣದಿಂದಾಗಿ ಇನ್ನೇನು ಒಂದು ಭಾನುವಾರದಂದು ಒಂದು ಸೀಸನ್ನ ಕೊನೆಯ ಘಟ್ಟ ಇರುತ್ತೆ. ಈ ಒಂದು ಘಟ್ಟಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದರಲ್ಲಿ ಗಿಲ್ಲಿ ವಿನ್ ಹಾಗೆ ಆಗ್ತಾನೆ ಅನ್ನೋ ಒಂದಿಷ್ಟು ಅಭಿಮಾನಿಗಳ ಅಭಿಪ್ರಾಯವೂ ಕೂಡ ಇದೆ. ಇನ್ನು ಹೊರಗಡೆ ನಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ಅವರಿಗೆ ಸಾಕಷ್ಟು ಸಪೋರ್ಟ್ ಕೂಡ ಸಿಗ್ತಾ ಇದೆ. ಸೊ ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಜೊತೆಗೆ ನೀವೇನಾದರೂ ಗಿಲ್ಲಿಯನ್ನು ಇಷ್ಟಪಡೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋನ ಕೊನೆಯದಾಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ವಿಷಯಕ್ಕೆ ಬಂದುಬಿಡೋಣ. ಆರಂಭದಲ್ಲೂ ಕೂಡ ನಾನು ಹೇಳಿದೆ, ಗಿಲ್ಲಿಗಿರುವಂಥ ಕ್ರೇಜ್ ಇದೆಯಲ್ಲ ಈ ಒಂದು ಸೀಸನ್ನಲ್ಲಿ ಯಾರಿಗೂ ಕೂಡ ಇಲ್ಲ. ಕಳೆದ ಸೀಸನ್ನಲ್ಲೂ ಕೂಡ ಹನುಮಂತನಿಗೂ ಸಪೋರ್ಟ್ ಇತ್ತು, ಆದರೆ ಈ ಗಿಲ್ಲಿಗೆ ಇರುವಂಥ ಕ್ರೇಜು ಇತ್ತು ಅಂತ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಆರಂಭದಲ್ಲಿ ಗಿಲ್ಲಿ ಮತ್ತು ಹನುಮಂತ ಒಂದೇ ಪೈಪೋಟಿಯಲ್ಲಿ ಕಾಣಿಸ್ತಾ ಇದ್ದರು. ಅಂದರೆ ಕಳೆದ ಸೀಸನ್ಗೂ ಮತ್ತು ಈ ಒಂದು ಸೀಸನ್ಗೆ ಹೋಲಿಕೆ ಮಾಡಿದಾಗ ಈ ಅಂತಿಮ ಘಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ಕ್ರೇಜು ಅಂತ ಹೇಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಹೇಗೆ ಈ ಒಂದು ವಿವರಣೆಯನ್ನು ನೀಡೋದು ಅನ್ನೋದು ಕೂಡ ಒಂದು ಕಷ್ಟ ಆಗಿ ಬಿಡ್ತಾ ಇದೆ. ಒಬ್ಬ ಬಡ ಕುಟುಂಬದ ವ್ಯಕ್ತಿ ಆತ, ಯಾವುದೋ ಒಂದು ಹಳ್ಳಿಯಲ್ಲಿ ಹುಟ್ಟಿ ಯಾವುದೋ ಒಂದು ಹರಸಾಹಸವನ್ನು ಮಾಡಬೇಕು ಅಂತ ಒಂದು ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಾನೆ. ಇದೆಲ್ಲವನ್ನು ಕೂಡ ಮಾಡಿ ಆತನಿಗೆ ಇದ್ದಿದ್ದು ಒಂದೇ ಒಂದು ಹಠ, ನಾನು ಗೆಲ್ಲಬೇಕು. ಅದು ಎಲ್ಲಾದರೂ ಕೂಡ ಸರಿ, ನನ್ನ ಹತ್ರ ಏನೋ ಒಂದು ಟ್ಯಾಲೆಂಟ್ ಇದೆ, ಸೊ ನಾನು ಸಹಜವಾಗಿ ನನ್ನ ಹತ್ರ ಆಸೆ ಇದೆ, ಜನರನ್ನು ನಗಿಸುವಂಥ ಒಂದು ನನ್ನಲ್ಲಿ ಶಕ್ತಿ ಇದೆ, ಈ ಎಲ್ಲ ಒಂದು ಮನಸ್ಥಿತಿ ಆತನಲ್ಲಿ ಇತ್ತು ಅಂತ ಕಾಣಿಸುತ್ತೆ. ಅದನ್ನೇ ನಂಬಿಕೊಂಡು ಅದನ್ನೇ ಪ್ರೀತಿಯಿಂದ ಕಾಣಿಸ್ಕೊಂಡು ಆ ಒಂದು ರಿಯಾಲಿಟಿ ಶೋಗೆ ಎಂಟ್ರಿ ಕೊಡ್ತಾನೆ. ಅಲ್ಲಿಂದ ಬೇರೆ ಬೇರೆ ರೀತಿಯಾದಂಥ ರಿಯಾಲಿಟಿ ಶೋಗಳಲ್ಲಿ ತಾನು ಕೆಲಸವನ್ನು ಮಾಡ್ತಾನೆ. ಅದಾದ ಬಳಿಕ ಕೊನೆಯದಾಗಿ ಈ ಸದ್ಯಕ್ಕೆ ಅಂದರೆ ಈ ಸದ್ಯದಲ್ಲಿ ಅವನಿಗೆ ಸಿಕ್ಕಿರ್ತಕ್ಕಂಥದ್ದು ಒಂದು ಬಿಗ್ ಬಾಸ್ ಅಂತ ಸೀಸನ್ನು. ಅಲ್ಲಿಯೂ ಕೂಡ ಆ ಒಂದು ರಿಯಾಲಿಟಿ ಶೋ ಅಲ್ಲಿ ತನ್ನದೇ ಆದಂಥ ಛಾಪನ್ನು ಕೂಡ ಮೂಡಿಸ್ತಾನೆ. ಆರಂಭದಲ್ಲಿ ಅದೆಷ್ಟೋ ಘಟಾನುಘಟಿಗಳ ಜೊತೆ ಪೈಪೋಟಿಯನ್ನು ಮಾಡ್ತಾನೆ, ಅವರನ್ನು ಹಿಂದಿಕ್ತಾನೆ. ಕ್ರೇಜ್ ಸಾಕಷ್ಟು ತನ್ನದೇ ಆದಂಥ ಒಂದು ಬ್ರ್ಯಾಂಡನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸೃಷ್ಟಿ ಮಾಡಿಬಿಡ್ತಾನೆ. ಇಂಥದ್ದೆಲ್ಲವೂ ಕೂಡ ಈ ಗಿಲ್ಲಿ ನಟ ಮಾಡಿಬಿಡ್ತಾನೆ. ಇದೀಗ ಅಂತಿಮ ಘಟ್ಟಕ್ಕೆ ಬಂದಿರೋ ಕಾರಣದಿಂದಾಗಿ ಸಾಕಷ್ಟು ಜನ ಅವನಿಗೆ ವೋಟ್ ಮಾಡಿ ಅನ್ನೋ ರೀತಿ ರ್ಯಾಲಿ ಮಾಡ್ತಾ ಇದ್ದಾರೆ. ಬೈಕ್ ರ್ಯಾಲಿ ಆಗಿರ್ಬೋದು, ಕಾರ್ ರ್ಯಾಲಿ ಆಗಿರ್ಬೋದು, ಅವರ ಮನೆಗೆ ಹೋಗಿ ತಂದೆ ತಾಯಿಗಳಿಗೆ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ತಾರೆ, ಅವರಿಗೆ ವಿಶ್ ಮಾಡ್ತಾರೆ, ಈ ಸೀಸನ್ನ ನಿಮ್ಮ ಮಗನೇ ಗೆಲ್ಲೋದು ಅಂತ ಅವರಿಗೆ ಶುಭ ಹಾರೈಸ್ತಾರೆ. ಸೊ ಇಂಥದ್ದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದರೆ ಇದ್ಯಾವುದೂ ಕೂಡ ದುಡ್ಡು ಕೊಟ್ಟು ಮಾಡಿಸ್ತಾ ಇರುವಂಥದ್ದಲ್ಲ. ಆ ವ್ಯಕ್ತಿ ತನ್ನ ಒಂದು ಟ್ಯಾಲೆಂಟಿಂದ ಮತ್ತು ಅವನಲ್ಲಿರುವಂಥ ಕಲೆಯಿಂದ ಒಂದು ತಾನು ಜನರನ್ನು ಗಳಿಸಿಕೊಂಡಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ಕೂಡ ಗಮನಿಸಿದ್ರೆ ದುಡ್ಡು ಒಂದು ಕಡೆ ಆಗಿಬಿಟ್ರೆ ಈ ಒಂದು ಅಭಿಮಾನ ಅನ್ನೋದಿದೆಯಲ್ಲ, ಗಿಲ್ಲಿಯೂ ಕೂಡ ಇವತ್ತಿನ ಪ್ರೋಮೋದಲ್ಲೂ ಕೂಡ ಗಮನಿಸಿದಾಗ ಹೇಳ್ತಾನೆ, ಈ ಒಂದು ಮಣಿಗೂ ಮತ್ತು ಅಭಿಮಾನಿಗೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ, ಮಣಿ ಹೋಗುತ್ತೆ ಬರುತ್ತೆ, ಅಭಿಮಾನಿ ಒಂದು ಸರಿ ಬಂದುಬಿಟ್ರೆ ಹೋಗೋದಿಲ್ಲ ಅಂತ. ಸೊ ಸತ್ಯವಾದಂತಹ ಮಾತದು. ಸೊ ಅಭಿಮಾನಿಗಳು ದುಡ್ಡನ್ನು ನೋಡಿ ಅಥವಾ ಇನ್ನೇನೋ ನೋಡಿ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ಆ ರೀತಿಯಾಗಿ ಬಂದಂತಹ ಅಭಿಮಾನಿಗಳು ಸಾಕಷ್ಟು ಜನ ಉಳಿಯೋದಿಲ್ಲ ಅಂತಲೂ ಕೂಡ ಹೇಳ್ಬಹುದು. ಸೊ ಈ ಕುರಿತಾಗಿ ಗಿಲ್ಲಿಗೆ ಈಗಾಗಲೇ ಸಾಕಷ್ಟು ಕ್ರೇಜ್ ಕೂಡ ಇದೆ. ಗಿಲ್ಲಿ ಈ ಒಂದು ಸೀಸನ್ನ ವಿನ್ನರ್ ಅನ್ನೋದು ನಾವು ಆರಂಭದಲ್ಲೂ ಕೂಡ ಗಮನಿಸಿದ ಹಾಗೆ ಆ ಕ್ರೇಜಲ್ಲೇ ಬರ್ತಾ ಇದ್ದಾನೆ. ಸೊ ಅಧಿಕೃತವಾಗಿ ಒಂದು ಘೋಷಣೆ ಆಗೋದನ್ನು ಮಾತ್ರ ಜನಗಳು ಕಾಯ್ತಾ ಇದ್ದಾರೆ. ಸೊ ಈ ಒಂದು ಕ್ರೇಜಲ್ಲಿ ನಿಜಕ್ಕೂ ಎಷ್ಟೋ ಸ್ಟಾರ್ ನಟರನ್ನು ಕೂಡ ಹಿಂದಿಕ್ಕಿ ಬಿಟ್ಟಿದ್ದಾನೆ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿರ್ತಕ್ಕಂಥ ಸ್ಪರ್ಧಿಗಳ ಅಭಿಪ್ರಾಯವೂ ಕೂಡ ಹಾಗೇ ಇದೆ. ಗಿಲ್ಲಿನೇ ಗೆಲ್ಲೋದು, ಗಿಲ್ಲಿ ಈಗಾಗಲೇ ತುಂಬ ದೂರದಲ್ಲಿದ್ದಾನೆ. ಅಂದರೆ ಎಲ್ಲರೂ ಕೂಡ ಈಗ ರೇಸ್ಗೆ ರೆಡಿ ಆಗ್ತಾ ಇದ್ದಾರೆ. ಇವನು ರೇಸ್ ಮುಗಿಸಿ ಮತ್ತೆ ಪ್ಯಾಕಪ್ ಆಗಿ ಮತ್ತೊಂದು ರೇಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ ಅನ್ನೋ ರೀತಿ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನೆಲ್ಲವನ್ನು ಕೂಡ ಗಮನಿಸಿದ್ರೆ
ಗಿಲ್ಲಿಯ ಕ್ರೇಜ್ ಎಷ್ಟಿದೆ ಎಂಬುದು ಕೂಡ ಗೊತ್ತಾಗಿ ಬಿಡುತ್ತೆ. ಬಿಗ್ ಬಾಸ್ ಮನೆಯಿಂದ ಈ ಸೀಸನ್ನಲ್ಲಿ ಹೊರಗಡೆ ಬಂದಿರತಕ್ಕಂಥ ಸ್ಪರ್ಧಿಗಳ ಅಭಿಪ್ರಾಯವೇ ಹೀಗಿರಬೇಕಾದ್ರೆ ಜನಗಳ ಅಭಿಪ್ರಾಯ ಹೇಗಿರ್ಬೋದು ಅಂತ ನಾವು ಯೋಚನೆ ಮಾಡಲೇಬೇಕು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅಲ್ಲಿರುವಂಥ 6 ಸ್ಪರ್ಧಿಗಳು ಈಗೇನು ಇನ್ನೇನು ಮಿಡ್ ನೈಟ್ ವೀಕಲ್ಲಿ ಒಬ್ಬರು ಕೂಡ ಸ್ಪರ್ಧಿ ಹೊರಗಡೆ ಹೋಗ್ತಾರೆ, ಕೊನೆಯದಾಗಿ 6 ಸ್ಪರ್ಧಿಗಳು ಬರ್ತಾರೆ. 6 ಸ್ಪರ್ಧಿಗಳು ವಿಜೇತರು ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದರೆ ಅಲ್ಲಿಗೆ ಬರಬೇಕಾದ್ರೆ ಅವರದ್ದೇ ಆದಂಥ ಒಂದು ಹರಸಾಹಸವನ್ನು ಪಟ್ಟಿರ್ತಾರೆ, ಅವರದ್ದೇ ಆದಂಥ ಒಂದು ಪೈಪೋಟಿ ಮಾಡಿರ್ತಾರೆ, ಅವರದ್ದೇ ಆದಂಥ ಒಂದು ಕ್ರೇಜನ್ನು ಕೂಡ ಸೃಷ್ಟಿ ಮಾಡಿರ್ತಾರೆ. ಆದರೆ ಇಲ್ಲಿ ಈ ಉಳಿದವರಿಗೆಲ್ಲರಿಗೂ ಕೂಡ ಹೋಲಿಕೆ ಮಾಡದಂಥ ಸಂದರ್ಭದಲ್ಲಿ ಗಿಲ್ಲಿಗೆ ಎಲ್ಲೋ ಒಂದು ಕಡೆ ಸಾಕಷ್ಟು ಕ್ರೇಜ್ ಇದೆ. ಸೊ ಇದನ್ನು ನಾನು ಹೇಳಬಲ್ಲೆ. ಇದನ್ನು ಹೊರತುಪಡಿಸಿ ಗಿಲ್ಲಿ ಹಾಗೆ ಹೀಗೆ ಅದೇನೇ ಇರಬಹುದು, ಸಾಕಷ್ಟು ಜನರನ್ನು ತನ್ನ ಎದುರು ಹಾಕ್ಕೊಂಡಿದ್ದಾನೆ. ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದಂಥ ಒಂದು ಛಾಪನ್ನು ಮೂಡಿಸಿದ್ದಾನೆ. ಯಾರೋ ಏನೋ ಮಾತನಾಡಿದರೆ ಅದಕ್ಕೆ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ದಾನೆ. ಇಂಥದ್ದೆಲ್ಲವನ್ನು ಕೂಡ ಆ ಒಂದು ಸೀಸನ್ನಲ್ಲಿ ಮಾಡ್ಕೊಂಡು ಬಂದಿದ್ದಾನೆ. ಸೊ ಇದನ್ನೆಲ್ಲವನ್ನು ಕೂಡ ಸೀಸನ್ ಹೊರತುಪಡಿಸಿ ಇವತ್ತು ಗಿಲ್ಲಿಗೋಸ್ಕರ ಅಭಿಮಾನಿಗಳು ಒಂದು ರ್ಯಾಲಿಗಳನ್ನು ಮಾಡೋದು, ಟ್ಯಾಟೋಗಳನ್ನು ಹಾಕ್ಸ್ಕೊಳ್ಳೋದು, ಅವನಿಗೋಸ್ಕರ ವಿಡಿಯೋಸ್ಗಳನ್ನು ಮಾಡೋದು, ಅವನು ಹೇಳಿದ ಒಂದು ಮಾತನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾನೆ. ಆ ಒಂದು ಆಸೆನೂ ಕೂಡ ಈಡೇರಿಸಿಬಿಟ್ರು ಅಂತ ಕಾಣಿಸುತ್ತೆ. 1 ಮಿಲಿಯನ್ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಷ್ಟರಲ್ಲಿ ಫಾಲೋವರ್ಸ್ 1 ಮಿಲಿಯನ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ಮಾತು ಹೇಳ್ತಾನೆ. ಅದನ್ನು ಕುರಿತು ಕೂಡ ಜನಗಳು ವಿಡಿಯೋಗಳನ್ನು ಮಾಡಿ ಹಂಚ್ಕೊಳ್ತಾರೆ. ಗಿಲ್ಲಿಯ ಒಂದು ಆಸೆ ಇದೆ, ಅಭಿಮಾನಿಗಳೆಲ್ಲರೂ ಕೂಡ ಈಡೇರಿಸಿಬಿಡೋಣ ಅಂತ. ಈಗಾಗಲೇ ಆ ವ್ಯಕ್ತಿಯ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ 1 ಮಿಲಿಯನ್ ಅಂದರೆ 10 ಲಕ್ಷಕ್ಕೂ ಹೆಚ್ಚು ಫಾಲೋವರ್ಸ್ಗಳು ಕೂಡ ಇದ್ದಾರೆ. ಸೊ ಇದೆಲ್ಲ ನೋಡ್ತಾ ಹೋದರೆ ಈ ಒಂದು ಪ್ರೀತಿಗೆ ಕೊನೆ ಇಲ್ಲ ಅಂತ ಕಾಣಿಸುತ್ತೆ. ಈ ಒಂದು ಬಿಗ್ ಬಾಸ್ ಸೀಸನ್ ಇನ್ನೇನು ಮುಗಿತಾ ಇದೆ, ಮುಂದಿನ ಭವಿಷ್ಯ ಕೂಡ ಆ ವ್ಯಕ್ತಿ ಯೋಚನೆ ಮಾಡಲೇಬೇಕಾಗತ್ತೆ. ಸೊ ಬಿಗ್ ಬಾಸಲ್ಲಿ ಒಬ್ಬ ವ್ಯಕ್ತಿಗೆ ನಾವು ಎಷ್ಟು ಸಪೋರ್ಟ್ ಮಾಡಿದ್ದೀವಿ ಅನ್ನೋದು ಮುಖ್ಯ. ಆದರೆ ಮುಂದಿನ ಜೀವನಕ್ಕೂ ಕೂಡ ತುಂಬ ಅದು ಮುಖ್ಯ ಆಗಿಬಿಡುತ್ತೆ. ಯಾಕೆಂತಂದರೆ ಈ ರಿಯಾಲಿಟಿ ಶೋಗಳು ಹಾಗೆ ಒಂದಿಷ್ಟು ಇತಿಮಿತಿ ಅಂತ ಇರುತ್ತೆ. ಅಷ್ಟು ದಿನಗಳ ಒಳಗಾಗಿ ಅದನ್ನು ಹೆಂಡು ಮಾಡಿಬಿಡ್ತಾರೆ. ಅದಾದ ಬಳಿಕ ಸ್ಪರ್ಧಿಗಳದ್ರಿಂದ ಹೊರಗಡೆ ಬಂದ ಮೇಲೆ ಅವರಲ್ಲಿಯೂ ಕೂಡ ಒಂದು ಗೊಂದಲ ಇರುತ್ತೆ. ಇನ್ನೇನು ಸೀಸನ್ಗಳು ಮುಗಿದೋಗ್ಬಿಡ್ತು, ಮುಂದೇನು ಅನ್ನೋ ಒಂದು ಅವರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಸೊ ಯಾವುದೋ ಒಂದು ಹಾದಿಯನ್ನು ಹುಡುಕಿ ಮತ್ತೆ ಮುಂದೆ ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲೂ ಕೂಡ ಅಭಿಮಾನಿಗಳು ಕೈ ಹಿಡಿದು ಅವರನ್ನು ಮುನ್ನಡೆಸಿಕೊಂಡು ಹೋಗೋದಿದೆಯಲ್ಲ, ಅದು ಕೂಡ ತುಂಬ ಮುಖ್ಯವಾಗಿ ಬಿಡುತ್ತೆ. ಸೊ ಒಟ್ಟಾರೆಯಾಗಿ ಗಿಲ್ಲಿಗೆ ಒಂದು ಸಾಕಷ್ಟು ಕ್ರೇಜ್ ಸೃಷ್ಟಿಯಾಗಿದೆ. ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಕಿಚ್ಚ ಸುದೀಪ್ ಅವರು ಯಾವುದೋ ಒಂದು ಪ್ರೋಗ್ರಾಮ್ಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಕಿಚ್ಚ ಅನ್ನೋರಿಗಿಂತ ಗಿಲ್ಲಿ ಅನ್ನೋರೇ ಹೆಚ್ಚಾಗಿಬಿಟ್ಟಿದ್ದಾರೆ. ಅಂದರೆ ಅಷ್ಟು ಆ ವ್ಯಕ್ತಿಗೆ ಕ್ರೇಜ್ ಇದೆ. ಒಂದು ಕಡೆ ಕಿಚ್ಚ ಸುದೀಪ್ ಅವ್ರನ್ನೇ ಈ ಒಂದು ವ್ಯಕ್ತಿ ಕ್ರೇಜಲ್ಲಿ ಹಿಂದಿಟ್ಟುಬಿಟ್ನ ಅನ್ನೋ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಕಾಡುತ್ತೆ. ಸೊ ಇದು ಯಾವುದೂ ಕೂಡ ತಪ್ಪು ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಕೂಡ ಸುದೀಪ್ ಅವರು ವೈಯಕ್ತಿಕವಾಗಿ ಖುಷಿಯನ್ನು ಅನುಭವಿಸ್ತಾರೆ. ಅಂದರೆ ಒಬ್ಬ ಬಡತನದಿಂದ ಬಂದಂತಹ ವ್ಯಕ್ತಿ ಒಂದು ಕ್ರೇಜನ್ನು ಸೃಷ್ಟಿ ಮಾಡಿ ಅಭಿಮಾನಿಗಳ ತಂಡವನ್ನು ಅಥವಾ ಜನರ ಮನಸ್ಸನ್ನು ಗೆದ್ದು ಇವತ್ತು ತನ್ನದೇ ಆದಂಥ ಒಂದು ಬ್ರ್ಯಾಂಡನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ. ನಾವು ವೇದಿಕೆ ಮೇಲೆ ಬಂದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಯ ಹೆಸರನ್ನು ಕೂಗ್ತಾರೆ ಅಂತ ಅಂದರೆ ನಿಜಕ್ಕೂ ಅವನ ಕ್ರೇಜ್ ಹೇಗಿರ್ಬೋದು ಅನ್ನೋದು ಕೂಡ ಆ ಒಂದು ಸುದೀಪ್ ಅವ್ರಿಗೂ ಕೂಡ ಒಂದು ರೀತಿಯಾಗಿ ಅದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಸೊ ನಿಜಕ್ಕೂ ಇದು ಹಿಂದೆ ಯಾರಿಗೂ ಸಿಗದಂತಹ ಕ್ರೇಜ್ ಇದೆ. ಮುಂದೆ ಯಾರಿಗೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬದಲಿಗೆ ಈ 12 ಸೀಸನ್ಗೆ ಹೋಲಿಕೆ ಮಾಡಿದ್ರೆ ಖಂಡಿತವಾಗಿಯೂ ಈ ಸೀಸನ್ನಲ್ಲಿ ಇರುವಂತಹ ಗಿಲ್ಲಿ ನಟನಿಗೆ ಇರುವಂತಹ ಕ್ರೇಜು ಹಿಂದಿನ ಯಾವುದೇ ಸೀಸನ್ನಲ್ಲೂ ಕೂಡ ಯಾರಿಗೂ ಸಿಕ್ಕಿಲ್ಲ ಅಂತಲೇ ಹೇಳಬಹುದು. ಇಂತಹ ಒಂದು ಕ್ರೇಜನ್ನು ಮತ್ತು ಇಂಥ ಒಂದು ಫ್ಯಾನ್ ಫಾಲೋವರ್ಸನ್ನು ಗಳಿಸ್ಕೊಂಡಿರ್ತಕ್ಕಂಥ ಗಿಲ್ಲಿಯ ಮುಂದಿನ ಭವಿಷ್ಯ ಈಗ ಬಿಗ್ ಬಾಸ್ ಅಂತ್ಯ ಆದ ಬಳಿಕ ಒಂದು ಬೇರೆ ಬೇರೆ ರೀತಿಯಾದಂಥ ರಿಯಾಲಿಟಿ ಶೋಗಳಿಗೆ ಹೋಗ್ಬೋದು. ಈಗಾಗಲೇ ಗೊತ್ತಿರೋ ಹಾಗೆ ಅನೇಕ ಸಿನಿಮಾದಲ್ಲೂ ಕೂಡ ಆಫರ್ಸ್ಗಳಿದ್ದಾವೆ, ಅನೇಕ ಸಿನಿಮಾದಲ್ಲೂ ಕೂಡ ಈ ವ್ಯಕ್ತಿ ನಟನೆಯನ್ನು ಮಾಡಿದ್ದಾನೆ. ಸೊ ಆ ಸಿನಿಮಾಗಳಲ್ಲೂ ಕೂಡ ಜನಗಳು ಇವನ ಕೈ ಹಿಡಿದು ನಡೆಸಿದಾಗ ಮುಂದಿನ ಜೀವನಕ್ಕೆ ಮತ್ತು ಉನ್ನತ ಇನ್ನೂ ಹಂತ ಹಂತವಾಗಿ ಮುನ್ನುಗ್ಗೋದಕ್ಕೆ ತುಂಬ ಸಹಾಯವಾಗುತ್ತೆ. ಕೇವಲ ವೋಟ್ ಮಾಡಿ ಈ ಒಂದು ಬಿಗ್ ಬಾಸ್ ಸೀಸನ್ನ ಗೆಲ್ಲಿಸೋದಷ್ಟೇ ಅಲ್ಲ, ಹೊರಗಡೆ ಬಂದ ಬಳಿಕ ಆ ಒಂದು ವ್ಯಕ್ತಿಗೆ ಸಪೋರ್ಟ್ ಮಾಡಿ ಆ ಒಂದು ವ್ಯಕ್ತಿಯ ಜೀವನಕ್ಕೂ ಒಂದಿಷ್ಟು ಸಪೋರ್ಟ್ ಆಗುತ್ತೆ. ಮತ್ತು ಇನ್ನೊಬ್ಬರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ನಿಮ್ಮ ಸಮಯವನ್ನು ಕೂಡ ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ತಪ್ಪು ಅಂತ ನಾನು ಹೇಳೋದಿಲ್ಲ. ಬದಲಿಗೆ ನಿಮ್ಮ ಬಗ್ಗೆಯೂ ಕೂಡ ಒಂದಿಷ್ಟು ಯೋಚನೆ ಮಾಡಿ, ಗಿಲ್ಲಿ ಗೆಲ್ತಾನೆ ಇನ್ನೇನೋ ಆಗುತ್ತೆ, ಅದೇನೇ ಇದ್ರೂ ಕೂಡ ಅವನ ವೈಯಕ್ತಿಕ ಬದುಕಿಗೆ ಎಲ್ಲವೂ ಕೂಡ ಮೀಸಲಾಗಿ ಬಿಡುತ್ತೆ. ಅದಾದ ಬಳಿಕ ನಿಮ್ಮ ಜೀವನವನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಅಂದರೆ ಯಾವುದೋ ರೀತಿಯಲ್ಲಿ ಇದನ್ನು ತಿರ್ಚ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಒಂದು ಚೂರು ಅರ್ಥ ಮಾಡ್ಕೊಂಡು ಬಿಡಿ. ಕೇವಲ 24 ಗಂಟೆಗಳ ಕಾಲ ನಾವು ಇನ್ನೊಬ್ಬರಿಗೆ ಜೈ ಅನ್ನೋದ್ರಿಂದ ನಮ್ಮ ಜೀವನ ನಡೆಯೋದಿಲ್ಲ. ಹಾಗಾಗಿ ಕೆಲಸಗಳನ್ನು ಮಾಡಿ ಇನ್ನೇನೋ ಮಾಡ್ತೀರಿ, ನಿಮ್ಮದೇ ಆದಂಥ ಒಂದು ದಾರಿ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ಹೊರತುಪಡಿಸಿ ಸಮಯ ಸಿಕ್ಕಾಗ ಸಪೋರ್ಟ್ ಮಾಡಿ, ಸಿನಿಮಾಗಳನ್ನು ನೋಡಿ, ರಿಯಾಲಿಟಿ ಶೋಗಳನ್ನು ನೋಡಿ. ಯಾಕೆಂದರೆ ಅವರದ್ದು ಒಂದು ಬದುಕಿರುತ್ತೆ, ಅವರು ಒಂದು ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಆದರೆ ಒಂದನ್ನು ಹೇಳೋದಕ್ಕೆ ಸ್ಪಷ್ಟವಾಗಿ ಇಷ್ಟಪಡ್ತೀನಿ, ಯಾವ ವ್ಯಕ್ತಿ ಹತ್ರ ರಿಯಲ್ ಆಗಿ ಟ್ಯಾಲೆಂಟ್ ಇರುತ್ತೆ ಆ ವ್ಯಕ್ತಿಗೆ ಸಪೋರ್ಟ್ ಮಾಡಿ. ಇನ್ಯಾರ್ಯಾರಿಗೋ ಟ್ಯಾಲೆಂಟ್ ಇಲ್ದಿರೋರಿಗೆ ಸಪೋರ್ಟ್ ಮಾಡುವಂಥದ್ದು ಅಥವಾ ಇನ್ಯಾರಿಗೋ ಸಪೋರ್ಟ್ ಮಾಡುವಂಥದ್ದು ಅದನ್ನೆಲ್ಲವೂ ಕೂಡ ಮಾಡೋದ್ರಿಂದ ವ್ಯರ್ಥ ಹಾಗೆ ಬಿಡುತ್ತಾ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ
ಹಾಗೆ ಗಿಲ್ಲಿಯ ಕ್ರೇಜ್ ಕುರಿತಾಗಿ ನಿಮ್ಮೊಟ್ಟಿಗೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ಬೇಕಾಗಿತ್ತು. ಹಾಗಾಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಈ ಒಂದು ಗಿಲ್ಲಿಗೆ ಸಪೋರ್ಟ್ ಜನ ಮಾಡ್ತಾ ಇರೋದು ಕ್ರೇಜ್ ಇದೆಯಲ್ಲ, ಇದನ್ನು ಯಾವ ಸೀಸನಲ್ಲೂ ಯಾರಿಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ವೈಯಕ್ತಿಕವಾಗಿ ಅನಿಸುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.